ಯಾವತ್ತೂ ಸುಳ್ಳು ಹೇಳಿ ನಾನು ಆ ಥರ ಕೆಲಸ ತೊಗೊಂಡಿರಲಿಲ್ಲ. ಬಟ್ ಪರಿಸ್ಥಿತಿ ನಾನು ಏನು ಮಾಡಲಿಕ್ಕಾಗಲ್ಲ. ಸೊ ನಮ್ಮ ಚಿಕ್ಕಮ್ಮ ಇದ್ದಾರೆ, ಕರೆಸ್ಲಾ ಅಂತ ಹೇಳಿದೆ. ಹಾಂ ಕರೆಸು, ಅವ್ರಿಗೆ ಎಷ್ಟು ಕೊಡಬೇಕಾಗ್ಬೋದು ಅಂತಂದು. ಏನಿಲ್ಲ, ಅವರೊಂದು 5,000 ಕೊಟ್ಟರು ತೊಗೋತಾರೆ. ನನಗೆ 8,000 ಕೊಡ್ತಿದ್ರು, ಅವ್ರಿಗೊಂದು 5,000 ಕೊಟ್ಟರು ತೊಗೋತಾರೆ. ಸರಿ ಆಯಿತು ಕರೆಸು ಅಂತ ಹೇಳಿದ್ರು. ಸೊ ಅರೌಂಡು 1.5 ವರ್ಷ ಇಬ್ಬರು ಒಂದೇ ಕಡೆ ಕೆಲಸ ಮಾಡಿದ್ವಿ. ಚಿಕ್ಕಮ್ಮ, ಅಕ್ಕನ ಮಗ ಚಿಕ್ಕಮ್ಮ ಆಗಿ. ಗೊತ್ತಾದ್ಮೇಲೆ ಶಿ ವಾಸ್ ಸೋ ಹ್ಯಾಪಿ. ನಗ್ತಾ ಇದ್ರು, ಹೇಳಿದ್ರೆ ಆಗ್ತಿರ್ಲಿಲ್ವೇನೋ ಅಂತ. ಇಲ್ಲ ಮೇಡಮ್, ಅವ್ರಿಗೆ ಗೊತ್ತಾಯ್ತಾ ಆಮೇಲೆ? ನಾವೇ ಹೇಳಿದ್ವಿ. ಓಕೆ. ಅದು ಬಾಯ್ ತಪ್ಪಿ ಚಿಕ್ಕಮ್ಮ ಅಂತ ಹೇಳಕ್ಕಾಗಲ್ಲ, ಅಮ್ಮ ಅಂತಾನೆ ಬರೋದು. ಏಯ್ ನಿಜ ಹೇಳೋ, ನಿಜವಾಗ್ಲೂ ನಿಮ್ಮ ಅಮ್ಮ ಅಲ್ವಾ? ಅವ್ರು ಇಬ್ರು ನೋಡೋದಕ್ಕೆ ಒಂದೇ ತರ ಇದ್ದೀರಲ್ಲ, ನಂಗೆ ಯಾಕೋ ಡೌಟು ಅಂತ ಎಷ್ಟೋ ಸಲ ರೇಗ್ಸೋರು. ಅವಾಗ ಮೇಡಮ್ ಅವರು ತುಂಬಾ ಒಳ್ಳೆಯವರು ಪಾಪ. ಇದು ಯಾವ ವರ್ಷ ಇದು? ಇದು ಮೇ ಬಿ ಒಂದು 9 years ಬಿಫೋರ್. 2015-16 ಆ ರೇಂಜ್. ಓಕೆ. ಅವರು ತುಂಬಾ ಒಳ್ಳೆಯವರು. ಒಂದು ಏನೇ ತಂದ್ರೂ ನನ್ನ ಒಬ್ಬಳು ಮಾತ್ರ ರೂಮಿಗೆ ಕಳಿಸೋರು, ಅವ್ರ ರೂಮ್ಗೆ. ಅವ್ರ ಅಕ್ಕನ ಮಗನೂ ಬಿಡ್ತಾ ಇರಲಿಲ್ಲ, ಅವರು ಆ ತಂಗಿ ಮಗನೂ ಬಿಡ್ತಿದ್ದಲ್ಲ, ತಮ್ಮನೂ ಬಿಡ್ತಾ ಇರಲಿಲ್ಲ. ಏನೇ ತಂದ್ರು ಅಂದ್ರೆ? ಆ ದುಡ್ಡು, ಹಂಗೆ ಚೆಕ್ಕು, ಭಾಗ್ಯಮರೆ ಹಿಂಗೆ ಅಂದ್ಬಿಡೋರು. ಬಾಗ್ಲಕ್ಕ ಬಂದ್ಬಿಡಿ, ಕೀ ತಗೊಬನ್ನಿ ನೀವು ಅಂತ.